ಎಲ್ರಿಗೂ ನಮಸ್ಕಾರ. 4,000 ಬಂತು. ಹೌದು, ತುಂಬ ಜನ ಕೇಳ್ತೀರಾ ಎಲ್ಲಿದೆ, ನಯ ಪೈಸೆ ಕೂಡ ಬಂದಿಲ್ಲ, ಸುಳ್ಳು ಅಂತ ಹೇಳ್ತೀರಾ. ವಿಡಿಯೋವನ್ನು ಏನಿಲ್ಲ ಅಂತಂದ್ರು 5 ನಿಮಿಷ ನೋಡಿ, ಪ್ರಾಮಾಣಿಕವಾಗಿ ಹೇಳ್ತಾ ಇರುವಂಥದ್ದು 5 ನಿಮಿಷ ವಿಡಿಯೋವನ್ನು ನೋಡಿ. ನೀವು ಬೇಕಾದ್ರೆ ನೋಡಿ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಹಣ ಬಂದಿದೆಯಾ ಬಂದಿಲ್ವ ಅಂತ. ಒಂದು ಬಾರಿ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ. ವಿಡಿಯೋವನ್ನು ಅರ್ಧಂಬರ್ಧ ನೋಡಿ ಮಿಸ್ ಮಾಡಿಕೊಂಡು ನನಗೆ ಆಮೇಲೆ ಬೈಯುವಂಥದ್ದಲ್ಲ. ದಯವಿಟ್ಟು ಹೇಳ್ತಾ ಇದ್ದೀನಿ, ವಿಡಿಯೋವನ್ನು 100% ಆಗಿ ಕೊನೆವರೆಗೂ ನೋಡಿ. ಖಂಡಿತವಾಗ್ಲೂ ನಿಮ್ಗೆ ಅರ್ಥ ಆಗುತ್ತೆ ಹಣ ಬಂದಿದೆಯಾ ಬಂದಿಲ್ವಾ ಏನು ಕತೆ ಅನ್ನುವಂಥದ್ದು. ಹಾಗಾಗಿ ನಾನು ಯಾಕೆ ಇಷ್ಟು ಜೋರಾಗಿ ಹೇಳ್ತಾ ಇದ್ದೀನಿ ಅಂತಂದರೆ, ದಯವಿಟ್ಟು ನೋಡಿ ಒಂದು ಬಾರಿ. ಕಮೆಂಟ್ ಸೆಕ್ಷನನ್ನು ಕಮೆಂಟಲ್ಲಿ ಕಮೆಂಟ್ ಮಾಡಿ, ನಿಮ್ಗೆ ಹಣ ಬಂದಿದೆಯಾ ಬಂದಿಲ್ವಾ ಏನು ಕತೆ ಅನ್ನುವಂಥದ್ದು. ಮತ್ತು ಇನ್ನೊಂದು ವಿಚಾರ, ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸ್ಕೊಡಿ. ಅದರೊಟ್ಟಿಗೆ ಇನ್ನೊಂದು ಏನಪ್ಪ ಅಂತಂದರೆ, ದಯವಿಟ್ಟು ರೇಷನ್ ಕಾರ್ಡ್ ಅಪ್ಡೇಟ್ ಕೂಡ ಮಾಡ್ಕೊಳ್ಳಿ. ತುಂಬ ಜನ ಅದನ್ನು ಮಾಡ್ತಾ ಇಲ್ಲ. ಹಾಗಾಗಿ ಒಂದಿಷ್ಟು ಕೆಲಸ ಇದೆ, ಹಾಗಾಗಿ ಈ ಒಂದಿಷ್ಟು ಕೆಲಸವನ್ನು ಮಾಡ್ಕೊಳ್ಳಿ. ನಾನು ಅದೇ ಹೇಳುವಂಥದ್ದು, ಮಿಸ್ ಮಾಡ್ಲಿಕ್ಕೆ ಹೋಗ್ಬಿಡಿ. ಯಾರು ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಿಡಿ. ಮಾತ್ರ ಫಸ್ಟ್ ಆಫ್ ಆಲ್ ಒಂದು ಮೇಯ್ನ್ ಥಿಂಗ್ ಏನಪ್ಪ ಅಂತಂದರೆ, ವಿಡಿಯೋವನ್ನು ಮಧ್ಯದಲ್ಲಿ ದಯವಿಟ್ಟು ಸ್ಕಿಪ್ ಮಾಡಬೇಡಿ. ವಿಡಿಯೋ ನಾನು ಎಷ್ಟು ಮಾಡಿದ್ದೀನಿ ಅಷ್ಟು ಕೂಡ ನೋಡಿ, ಕೊನೆವರೆಗೂ ನೋಡಿ. ನಿಮಗೊಂದು ಮಾಹಿತಿ ಸಿಗುತ್ತೆ. ಇದು ಗೃಹಲಕ್ಷ್ಮಿ ಯೋಜನೆ, ಹಣ ಬರೋದೇ ಇಲ್ಲ, ಎಲ್ಲ ವಿಡಿಯೋ ಮಾಡ್ತಾರೆ, ಹಣ ಬರಲ್ಲ ಏನಿಲ್ಲ ಅಂತ ನೀವು ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ದಯವಿಟ್ಟು ಕೊನೆವರೆಗೂ ನೋಡಿ. ಬೇರೆ ಎಲ್ಲರಿಗಿಂತ ನನ್ನ ವಿಡಿಯೋ ಸ್ಪೆಷಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ತುಂಬ ಜನ ಹಣ ಜಮೆ ಆಗಿಲ್ಲ, ಹಣ ಬಂದಿಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದೀರಾ. ಅಂದರೆ ನಿಮ್ಮ ಅನಿಸಿಕೆ, ಈಗ ನಾನು ಅದಕ್ಕೆ ಏನು ಹೇಳಲಿಕ್ಕೆ ಹೋಗಲ್ಲ. ಯಾಕಂತಂದ್ರೆ ನಿಮ್ಮ ಅನಿಸಿಕೆಯನ್ನು ನೀವು ಹೇಳ್ತಾ ಇದ್ದೀರಾ, ನೀವು ತಿಳಿಸ್ಕೊಡ್ತಾ ಇದ್ದೀರಾ. ನಮ್ಗೆ ಹಣ ಬಂದಿಲ್ಲ ಸರ್ ಅಂತ ಹೇಳ್ತಾ ಇದ್ದೀರಾ. ಫಸ್ಟ್ ಆಫ್ ಆಲ್, ಒಂದಿಷ್ಟು ಜನರಿಗೆ ನಾನು ಹೇಳುವಂಥದ್ದು ಏನಪ್ಪ ಅಂತಂದರೆ, ನನಗೆ ಯಾರು ಕೂಡ ಕಮೆಂಟ್ ಮಾಡ್ತಿರಲ್ಲ, ನಾನು ಅವ್ರಿಗೆ ಹೇಳುವಂಥದ್ದು ಇಷ್ಟೇ. ನಿಮ್ದು ಏನಾದರೂ ಡಾಕ್ಯುಮೆಂಟ್ಸ್ ಏನಾದರೂ ಇದ್ದರೆ ಅದನ್ನು ಒಂದು ಬಾರಿ ಚೆಕ್ ಮಾಡಿ. ಯಾಕೆ ಹೇಳ್ತಾ ಇದ್ದೀರಾ ಅಂತ ನೀವು ಕೇಳ್ತೀರ. ಈಗ ಅಂದರೆ ಎಲ್ಲರೂ ಕೂಡ ಕೇಳ್ತಾರೆ. ಯಾಕಂತಂದರೆ ಈಗ ನೀವು ಈ ರೀತಿ ಯಾಕೆ ಹೇಳ್ತಾ ಇದ್ದೀರ ಅಂತ ಖಂಡಿತವಾಗ್ಲೂ ನಾನು ಹೇಳ್ತೀನಿ ಸ್ನೇಹಿತರೆ. ಯಾಕಂತಂದರೆ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಕೆಲವರು ಮಾಡಿಲ್ಲ, ಹಣ ಜಮೆ ಆಗಲ್ಲ. ಫಸ್ಟ್ ಆಫ್ ಆಲ್ ಇಂದ ಹೇಳ್ತಾ ಇದ್ದೀನಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಲ್ಲ ಅಂತಂದರೆ ಹಣ ಜಮೆ ಆಗಲ್ಲ. ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿಲ್ಲ ಅಂತಂದರೆ ಹಣ ಜಮೆ ಆಗಲ್ಲ. ಅಂದರೆ ಒಂದಿಷ್ಟು ಅಪ್ಡೇಟ್ಗಳನ್ನು ಇಲ್ಲಿ ಮಾಡಲೇಬೇಕಾಗ್ತದೆ. ದಟ್ ಈಸ್ ಮ್ಯಾಂಡೇಟ್ರಿ. ನಾನು ಅದಕ್ಕೆ ಹೇಳುವಂಥದ್ದು, ನಾನು ಅದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅದು ತುಂಬ ಮ್ಯಾಂಡೇಟ್ರಿ ಅಂತಂದರೆ ಕಡ್ಡಾಯ. ಹಾಗಾಗಿ ನೀವು ಆ ರೀತಿ ಅಪ್ಡೇಟ್ಗಳನ್ನು ಮಾಡಲೇಬೇಕಾಗ್ತದೆ. ನೀವು ಅಪ್ಡೇಟ್ಗಳನ್ನ ಮಾಡಿಲ್ಲ ಅಂತಂದರೆ ಏನಾಗಬಹುದು ಅಂತ. ಏನೂ ಆಗಲ್ಲ. ಸಿಂಪಲಾಗಿ ಹೇಳ್ತಾ ಇದ್ದೀನಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಅಪ್ಡೇಟ್ಗಳನ್ನು ಮಾಡಿಲ್ಲ ಅಂತಂದರೆ ಜಮಾನೇ ಆಗಲ್ಲ ಸ್ನೇಹಿತರೆ ಹಣ. ಹಾಗಾಗಿ ದಯವಿಟ್ಟು ಆ ರೀತಿ ಅಪ್ಡೇಟ್ಗಳನ್ನು ಮಾಡ್ಕೊಳ್ಳಿ. ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಕೂಡ ಮಾಡ್ಕೊಳ್ಳಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಕೂಡ ಮಾಡ್ಕೊಳ್ಳಿ. ಒಂದಿಷ್ಟು ಅಪ್ಡೇಟ್ಗಳು ಬಾಕಿ ಇದೆ ತುಂಬ ಜನರದ್ದು. ಆ ರೀತಿ ಅಪ್ಡೇಟ್ಗಳನ್ನು ಮಾಡ್ಕೊಳ್ಳಿ. ದಯವಿಟ್ಟು ಹೇಳುವಂಥದ್ದಿಷ್ಟೇ, ಆ ರೀತಿ ಅಪ್ಡೇಟ್ಗಳನ್ನು ಮಾಡ್ಕೊಳ್ಳಿ. ಪ್ಯಾನ್ ಕಾರ್ಡ್ ಅಪ್ಡೇಟ್ ಏನೇನು ಅಪ್ಡೇಟ್ ಇದೆ ಆ ರೀತಿ ಅಪ್ಡೇಟ್ಗಳನ್ನು ಮಾಡ್ಕೊಳ್ಳಿ. ದಯವಿಟ್ಟು ಹೇಳುವಂಥದ್ದಿಷ್ಟು ಅಪ್ಡೇಟ್ಗಳನ್ನ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ. ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ. ಹಣ ಬಂದಿಲ್ಲ, ಹಾಗಿಲ್ಲ ಹೀಗಿಲ್ಲ. ನಾನು ಹೇಳುವಂಥದ್ದು ಇಷ್ಟ, ಎಲ್ರಿಗೂ ಹಣ ಜಮೆ ಆಗುತ್ತೆ, ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ವೀಡಿಯೋವನ್ನು ಮಧ್ಯದಲ್ಲಿ ಮತ್ತೊಮ್ಮೆ ಏನೋ ಬೋರ್ ಅನಿಸ್ತು, ಅದನ್ನು ವೀಡಿಯೋದನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡುವಂಥದ್ದಲ್ಲ. ವೀಡಿಯೋವನ್ನು ಕೊನೆವರೆಗೂ ನೋಡಬೇಕು. ಯಾಕಂತಂದರೆ ನಿಮ್ಗೆ ಅರ್ಥ ಆಗಬೇಕು. ಈ ರೀತಿ ಅರ್ಥ ಆದರೆ ಮಾತ್ರ ನಿಮ್ಗೆ ಹಣ ಜಮೆ ಆಗುತ್ತೆ. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ಇದಾದ ಮೇಲೆ ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗ್ಬೋದು, ರೇಷನ್ ಕಾರ್ಡ್ ಅಪ್ಡೇಟ್ ಆಗ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗ್ಬೋದು. ಈ ರೀತಿ ಎಲ್ಲ ಅಪ್ಡೇಟ್ಗಳನ್ನು ಫಸ್ಟ್ ಆಫ್ ಆಲ್ ಮಾಡ್ಕೊಳ್ಳಿ. ಆ್ಯಂಡ್ ಅದರೊಟ್ಟಿಗೆ ನೀವು ಅಪ್ಡೇಟ್ಗಳನ್ನು ಕರೆಕ್ಟಾಗಿ ಮಾಡ್ಕೊಳ್ಬೇಕು. ನಾನು ಫಸ್ಟ್ ಆಫ್ ಆಲ್ ಇಂದ ಹೇಳ್ತಾ ಇದ್ದೀನಿ. ಅದನ್ನು ಮತ್ತೊಮ್ಮೆ ಏನೋ ಒಂದು ಹಂಗಾಯಿತು ಹಿಂಗಾಯಿತು ಅಂತ ಆ ರೀತಿ ಮಾಡಬಾರ್ದು. ಕರೆಕ್ಟಾಗಿ ಮಾಡಬೇಕು. ಅಪ್ಡೇಟ್ಗಳನ್ನು ಕರೆಕ್ಟಾಗಿ ಮಾಡಬೇಕು. ಮಾಡಿದ ಅಪ್ಡೇಟ್ಗಳನ್ನು ಮಿಸ್ ಮಾಡಬಾರ್ದು, ಮಿಸ್ ಆಗಬಾರ್ದು ಅದು. ಹಾಗಾಗಿ ಕರೆಕ್ಟಾಗಿ ಅಪ್ಡೇಟ್ಗಳನ್ನು ಮಾಡ್ಕೊಳ್ಬೇಕು. ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ. ನನಗೆ ದಯವಿಟ್ಟು ಹೇಳುವಂಥದ್ದು ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ. ಡೆಫಿನೆಟ್ ಆಗಿ ನಾನು ಹೇಳುವಂಥದ್ದು ಇಷ್ಟೇ, ಎಲ್ಲರಿಗೂ ಹಣ ಜಮೆ ಆಗುತ್ತೆ, ಆಗಲ್ಲ ಹಾಗೆ ಅನ್ನುವಂಥದ್ದು ಏನೂ ಕೂಡ ಇಲ್ಲ. ಹಾಗಾಗಿ ಫಸ್ಟ್ ಆಫ್ ಆಲ್ ನೀವು ಖಂಡಿತವಾಗಿ ಹೇಳುವಂಥದ್ದು ಇಷ್ಟೇ, ಡಿಸಿಪ್ಲಿನ್ ಇರಬೇಕು. ಹಾಗಾಗಿ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳುವಂಥದ್ದು ಸರ್ಕಾರ ಏನು ಹೇಳಿದೆ ಅದನ್ನ ಮಾಡ್ಕೊಳ್ಳಿ. ಯಾಕಂತಂದ್ರೆ ಡಿಸಿಪ್ಲಿನ್ ಇಲ್ಲ ಅಂತಂದಾಗ ಏನಾಗುತ್ತೆ ಅಂತಂದ್ರೆ ಒಳ್ಳೆದಾಗ ಹೇಳ್ತಾರೆ. ನಾನು ಅದಕ್ಕೆ ಹೇಳುವಂಥದ್ದು ಡಿಸಿಪ್ಲಿನ್ ಯಾಕಿರ್ಬೇಕಪ್ಪ ಅಂತಂದ್ರೆ, ನಾವು ಏನು ಮಾಡ್ತಾ ಇದೀವಿ ಅನ್ನುವಂಥದ್ದೇ ಗೊತ್ತಾಗಲ್ಲ. ಹಾಗಾಗಿ ನೀವು ದಿನ ಕೆಲಸ ಮಾಡ್ತಿರಲ್ಲ, ಆ ಒಂದೇ ಕೆಲಸನ ದಿನ ಮಾಡಬೇಕು. ನೀವು ಬೇಕಾದ್ರೆ ಮಾಡಿ ನೋಡಿ, ಖಂಡಿತವಾಗ್ಲೂ ಡೆಫಿನೆಟಾಗಿ ಎಲ್ಲರೂ ಕೂಡ ಇಲ್ಲಿ ಎಲ್ರಿಗೂ ಹಣ ಜಮೆ ಆಗುತ್ತೆ. ತಲೆ ಕೆಡಿಸ್ಕೊಳ್ಳೋಂತಾಗತ್ತಿಲ್ಲ. ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಕೂಡ ಮಾಡ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟನ್ನು ಕೂಡ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಎಲ್ರಿಗೂ ಹೇಳುವಂಥದ್ದಿಷ್ಟು, ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ. ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಒಂದು ಬಾರಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ. ಆ್ಯಂಡ್ ಡೆಫಿನೆಟಾಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು. ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.
ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ. ಎಲ್ರಿಗೂ ಹಣ ಜಮೆ ಆಗಲಿ, ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ, ಮತ್ತು ಇನ್ನೊಂದು ವಿಚಾರ, ನೀವು ಏನೇ ಅಪ್ಡೇಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ. ಆ ರೀತಿ ಅಪ್ಡೇಟ್ಗಳನ್ನ ಪೆಂಡಿಂಗ್ ಇಡಬೇಡಿ. ದಯವಿಟ್ಟು ನಾನು ಹೇಳುವಂಥದ್ದಿಷ್ಟೇ, ಪೆಂಡಿಂಗ್ ಇಡಬೇಡಿ, ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಸ್ನೇಹಿತರೆ. ಆ್ಯಂಡ್ ಅಂದರೆ ಅವ್ರಿಗೆ ಹಣ ಜಮೆ ಆಗುತ್ತೆ ಅನ್ನುವಂಥದ್ದು ಕೆಲವರಿಗೆ ಗೊತ್ತಿಲ್ಲ. ಮತ್ತು ಕೆಲವು ನೀವು ಯೋಚನೆ ಮಾಡಿ, ಅಕೌಂಟ್ ಇಲ್ಲ ಈ ರೀತಿ ಇರುವಾಗ ನಾನು ಹೇಳುವಂಥದ್ದಷ್ಟೇ, ತುಂಬ ಜನ ಎಲ್ಲಿದ್ದಾರೆ ಇನ್ನು ಅನ್ನುವಂಥದ್ದು. ಯಾಕಂತಂದರೆ ಅಕೌಂಟೇ ಇಲ್ಲ ಕೆಲವರದು, ಅಕೌಂಟೇ ಇಲ್ಲ. ಅಕೌಂಟ್ ಅಂದರೆ ಬ್ಯಾಂಕ್ ಅಕೌಂಟೇ ಇಲ್ಲ. ಹಾಗಾಗಿ ನಾನು ಹೇಳುವಂಥದ್ದಿಷ್ಟೇ, ಅದನ್ನೆಲ್ಲ ಮಾಡ್ಕೊಳ್ಳಿ. ನಾನು ಹೇಳುವಂಥದ್ದಿಷ್ಟೇ, ನಾನು ಫಸ್ಟ್ ಆಫ್ ಆಲ್ ನನ್ನ ಸಬ್ಸ್ಕ್ರೈಬರ್ಗಳಿಗೆ ತಿಳಿಸ್ಕೊಡುವಂಥದ್ದಷ್ಟೇ, ಸ್ಕಾಲರ್ಶಿಪ್ಗಳನ್ನು ಅಟೆಂಡ್ ಮಾಡಿ, ಎಲ್ಲ ಸ್ಕಾಲರ್ಶಿಪ್ಗಳನ್ನು ಅಟೆಂಡ್ ಮಾಡಿ. ಅದರಿಂದ ನೀವು ಖಂಡಿತವಾಗ್ಲೂ ಒಂದು ಬೆಸ್ಟ್ ಅಮೌಂಟನ್ನು ಪಡ್ಕೊಳ್ಬೋದು. ಎಲ್ಲರೂ ಕೂಡ, ನಾನು ಎಲ್ರಿಗೂ ಹೇಳುವಂಥದ್ದಿಷ್ಟೇ, ಒಂದು ಬೆಸ್ಟ್ ಅಮೌಂಟನ್ನು ಆ ಒಂದು ಸ್ಕಾಲರ್ಶಿಪ್ಗಳಿಂದ ಪಡ್ಕೊಳ್ಬೋದು. ಯಾಕೆ ಬಿಡ್ತೀರಾ ಅಂತ ಕೇಳುವಂಥದ್ದು. ಯಾಕಂತಂದರೆ ತುಂಬ ಜನರಿಗೆ ನಾನು ಆಲ್ರೆಡಿ ಹೇಳಿದ್ದೆ, ಇದನ್ನು ತುಂಬ ಜನರಿಗೆ ನಾನು ಹೇಳ್ತಾನೂ ಇದ್ದೀನಿ. ಈಗ ದಯವಿಟ್ಟು ಸ್ಕಾಲರ್ಶಿಪ್ಗಳನ್ನು ಅಟೆಂಡ್ ಮಾಡಿ. ಆ್ಯಂಡ್ ಡೆಫಿನೆಟಾಗಿ ನೀವೆಲ್ಲರೂ ಕೂಡ ಒಂದೊಳ್ಳೆ ಅಮೌಂಟನ್ನು, ಆ ಒಂದು ಸ್ಕಾಲರ್ಶಿಪ್ಪಿಂದ ಒಳ್ಳೆಯ ಒಂದು ಅಮೌಂಟನ್ನು ಪಡೆದುಕೊಳ್ಬೋದು. ಆ್ಯಂಡ್ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಬ್ಯಾಕ್ ಟು ಮತ್ತೆ ಸೀದಾ ಗೃಹಲಕ್ಷ್ಮಿ ಯೋಜನೆ ಕಡೆಗೆ ಹೋಗೋಣ. ಒಂದು ಸಿಂಪಲ್ ಆಗಿರುವಂಥ ಅಪ್ಡೇಟ್ ಇದೆ, ಒಂದು 3-4 ನಿಮಿಷದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಯಾವ್ಯಾವ ಜಿಲ್ಲೆಗಳಿಗೆ ಬರುತ್ತೆ ಆ ಒಂದಿಷ್ಟು ಜಿಲ್ಲೆಗಳನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೆ ಹೇಳುವಂಥದ್ದು, ನಾನು ವಿಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ, ಯಾರೂ ಕೂಡ ಸ್ಕಿಪ್ ಮಾಡಬೇಡಿ ಅನ್ನುವಂಥದ್ದು. ಫಸ್ಟ್ ಜಿಲ್ಲೆ ಹಾವೇರಿ, ಕೋಲಾರ, ಕೊಪ್ಪಳ, ಬಳ್ಳಾರಿ, ಚಿತ್ರದುರ್ಗ. ಇದುವರೆಗೂ ಬರದೇ ಇದ್ದವರಿಗೆ, ಅಂದರೆ ಈ ಕಂತಿನ ಹಣ ಇದುವರೆಗೂ ಕೂಡ ಜಮೆ ಆಗದೇ ಇದ್ದವರಿಗೆ ನಾನು ನಿಮಗೆ ಈ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇರುವಂಥದ್ದು. ಯಾರಿಗೆ ಬಂದಿದೆ ಅವರಿಗೆ ಅವರು ನೋಡಿ, ಆದರೆ ನೆಕ್ಸ್ಟ್ ಕಂತಿನೆಲ್ಲ ಹಣ ನಿಮಗೂ ಬರುತ್ತೆ. ಆ್ಯಂಡ್ ಆದರೆ ಈಗ ಯಾರಿಗೆ ಬಂದಿಲ್ಲ ಅಂಥವ್ರಿಗೆ ನಾನು ಈ ಒಂದು ವಿಡಿಯೋವನ್ನು ತಿಳಿಸ್ಕೊಡ್ತಾ ಇರುವಂಥದ್ದು. ಬನ್ನಿ ನೋಡೋಣ ಏನು ಕತೆ ಅಂತ. ಹಾವೇರಿ, ಕೋಲಾರ, ಕೊಪ್ಪಳ, ಬಳ್ಳಾರಿ, ಚಿತ್ರದುರ್ಗ, ಮಂಡ್ಯ, ಮೈಸೂರು, ರಾಯಚೂರು, ತುಮಕೂರು, ಬಳ್ಳಾರಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ರಾಮನಗರ, ಕೊಡಗು, ಕೊಪ್ಪಳ ಆ್ಯಂಡ್ ಬಾಗಲಕೋಟೆ, ಕಲಬುರಗಿ. 15 ಜಿಲ್ಲೆಗಳಿಗೆ ಜಮೆ. ಈ ಇಷ್ಟು ಜಿಲ್ಲೆಗಳಿಗೆ ಜಮೆ ಆಗ್ತಾಯಿದೆ, ನೋಡ್ತಾ ಇದ್ದೀರಾ. ಈ ಇಷ್ಟು ಜಿಲ್ಲೆಗಳಿಗಂತೂ ಪಕ್ಕ ಜಮೆ ಆಗಿದೆ. ಆ್ಯಂಡ್ ಎಲ್ಲ ಜಿಲ್ಲೆಗಳಿಗೂ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳೋಂತಾಗತ್ತಿಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಳುವಂಥದ್ದಿಷ್ಟೇ, ಏನು ಅಪ್ಡೇಟ್ ಇದೆ ಅದನ್ನೆಲ್ಲ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ಲ ರೀತಿ ಅಪ್ಡೇಟ್ಗಳನ್ನು ಮಾಡಿಕೊಂಡ್ರೆ ಏನು ದೊಡ್ಡ ವಿಚಾರ ಅಲ್ಲ. ನಾನು ಪ್ರತಿಯೊಬ್ಬರಿಗೆ ಹೇಳ್ತಾನೆ ಇದ್ದೀನಿ. ಏನು ಸಿಂಪಲಾಗಿ ನೀವು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು, ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ. ಆದರೆ ಈಗ DBT ಮುಖಾಂತರ ಆಗಿರ್ಬೋದು, ಅಥವಾ ಎಲ್ಲ ರೀತಿಯಲ್ಲೂ ಕೂಡ ಹಣವನ್ನು ಪಡ್ಕೊಳ್ಬೋದು. ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು, ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ. ನಾನು ಹೇಳುವಂಥದ್ದು ಇಷ್ಟೇ, ಸಿಂಪಲಾಗಿ ಹಣವನ್ನು ಪಡ್ಕೊಳ್ಳಿ, ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ, ಡೆಫಿನೆಟಾಗಿ ಹಣ ಬರುತ್ತೆ. ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು, ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ. ಎಲ್ಲರೂ ಕೂಡ ಅಂದರೆ ಈ ರೀತಿ ಅಂತಲ್ಲ, ಎಲ್ಲ ರೀತಿಯಲ್ಲೂ ಕೂಡ ಹಣವನ್ನು ಪಡ್ಕೊಳ್ಬೋದು. ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಎಲ್ಲರೂ ಎಲ್ಲ ರೀತಿಯ ಅಪ್ಡೇಟ್ಗಳನ್ನು ಮಾಡ್ಕೊಳ್ಳಿ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ರಿಗೂ ಹಣ ಜಮೆ ಆಗಬೇಕಷ್ಟೇ, ಸಿಂಪಲಾಗಿ ಒಂದೇ ಒಂದು ಎಲ್ಲದು ಲಾಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ ಎಲ್ರಿಗೂ ಹಣ ಬರಬೇಕಷ್ಟೇ. ಹಾಗಾಗಿ ಏನು ಮಾಡಬೇಕು, ಇನ್ನೂ ಒಂದು ವಿಚಾರವನ್ನು ಸಿಂಪಲಾಗಿ ತಿಳಿಸ್ಕೊಡ್ತೀನಿ. ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳಿದೆ. ಫಸ್ಟ್ ಆಫ್ ಆಲ್ DBT ಮುಖಾಂತರ ಎಲ್ರಿಗೂ ಹಣ ಬರ್ತಾ ಇದೆ. ಆ್ಯಂಡ್ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಏನೇನು ಮಾಡಬೇಕು ಅದನ್ನು ನನಗೆ ಸಿಂಪಲಾಗಿ ತಿಳಿಸ್ಕೊಡ್ತೀನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಹೇಳಿದ್ರು, ಟೆಕ್ನಿಕಲ್ ಎರರ್ ಇದೆ, ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ, ಡೆಫಿನೆಟಾಗಿ ಮಾಡ್ಬೋದು, ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು ಅಂತ ಹೇಳಿದರು. ಆದರೆ ನಾನು ಹೇಳುವಂಥದ್ದು ಏನಪ್ಪ ಅಂತಂದರೆ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಎಲ್ಲ ರೀತಿಯ ಅಪ್ಡೇಟ್ಗಳನ್ನು ಕೂಡ ಮಾಡ್ಕೊಳ್ಬೋದು. ಅಂದರೆ ಅವರಿಗಾಗಲ್ಲ ಇವರಿಗಾಗಲ್ಲ ಅಂತಲ್ಲ, ಎಲ್ಲರೂ ಕೂಡ ಎಲ್ಲ ರೀತಿಯ ಅಪ್ಡೇಟ್ಗಳನ್ನ ಮಾಡ್ಕೊಳ್ಬೋದು. ಪ್ಯಾನ್ ಕಾರ್ಡ್ ಅಪ್ಡೇಟ್ಗಳನ್ನು ಮಾಡ್ಕೊಳ್ಬೋದು, ರೇಷನ್ ಕಾರ್ಡ್ ಅಪ್ಡೇಟ್ಗಳನ್ನು ಮಾಡ್ಕೊಳ್ಬೋದು. ಅಂದರೆ ಈಗ ಆ ರೀತಿ ಅಪ್ಡೇಟ್ಗಳನ್ನ ಮಾಡ್ಕೊಳ್ಬೋದು, ಎಲ್ಲ ರೀತಿಯ ಅಪ್ಡೇಟ್ಗಳನ್ನು ಮಾಡ್ಕೊಳ್ಬೋದು. ಈಗ ಅವ್ರಿಗೆ ಆ ಅಪ್ಡೇಟ್ ಆಗಲ್ಲ, ಈ ಅಪ್ಡೇಟ್ ಆಗಲ್ಲ, ಎಲ್ಲ ರೀತಿಯ ಅಪ್ಡೇಟ್ಗಳನ್ನು ಕೂಡ ಮಾಡ್ಕೊಳ್ಬೋದು. ಎಲ್ಲ ರೀತಿಯ ಅಪ್ಡೇಟ್ಗಳನ್ನು ಕೂಡ ನೀವು ಪಡ್ಕೊಳ್ಬೋದು. ಆ್ಯಂಡ್ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ. ಆ್ಯಂಡ್ ಎಲ್ಲರಿಗೂ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿ ಎಲ್ಲ ರೀತಿಯ, ಅಂದರೆ ನನ್ನ ಥಿಂಗ್ಸ್ ಏನಪ್ಪ ಅಂದರೆ ಸಿಂಪಲಾಗಿ ಎಲ್ಲ ರೀತಿಯ ಒಂದು ಅಪ್ಡೇಟ್ಗಳನ್ನು ಕೂಡ ಮಾಡ್ಕೊಳ್ಬೋದು. ಆ್ಯಂಡ್ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ. ಈಗ ಒಬ್ಬರಿಗೆ ಹಣ ಬರುವಂಥದ್ದಲ್ಲ, ಎಲ್ಲರೂ ಕೂಡ ಎಲ್ಲ ರೀತಿಯಿಂದಲೂ ಕೂಡ ಹಣವನ್ನು ಪಡೆದುಕೊಳ್ಬೋದು. ಸರ್ಕಾರದಿಂದ ಹಣವನ್ನು ಒಂದು ಒಳ್ಳೆಯ ಬೆನಿಫಿಟ್ಟನ್ನು ಎಲ್ಲ ರೀತಿಯಲ್ಲೂ ಕೂಡ ಮಾಡ್ಕೊಳ್ಬೋದು. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಆ್ಯಂಡ್ ಡೆಫಿನೆಟಾಗಿ ಹೇಳುವಂಥದ್ದಿಷ್ಟೇ, ದಟ್ಸ್ ಇಟ್. ನಾನು ಹೇಳುವಂಥದ್ದಿಷ್ಟೇ, ಎಲ್ಲರೂ ಕೂಡ ಹಣವನ್ನು ಮಾಡ್ಕೊಳ್ಬೋದು, ಎಲ್ಲರ ಅಕೌಂಟಿಗೆ ಹಣವನ್ನು ಪಡ್ಕೊಳ್ಬೋದು. ಆ್ಯಂಡ್ ಯಾರಿಗೆಲ್ಲ ಇದುವರೆಗೂ ಬಂದಿಲ್ಲ, 27ನೇ ಕಂತಾಗಿರ್ಬೋದು, 26ನೇ ಕಂತಾಗಿರ್ಬೋದು, 25ನೇ ಕಂತಾಗಿರ್ಬೋದು, ಎಲ್ಲ ಕಂತುಗಳು ಕೂಡ ಜಮೆ ಆಗಲಿ. ಆ್ಯಂಡ್
ನಾನು ಹೇಳುವಂಥದ್ದಷ್ಟೇ, ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು. ಸಿಂಪಲ್ ನಾನು ಹೇಳುವಂಥದ್ದು ಈಸಿಯಿಂದ ಹಣವನ್ನು ಪಡ್ಕೊಳ್ಬೋದು. ನಿಮಗೇನು ಹಣ ಬರಲ್ಲ ಹಾಗೆ ಈಗ ಅಂತ ಏನಿಲ್ಲ, ಎಲ್ಲರೂ ಕೂಡ ಈಸಿಯಲ್ಲಿ ಹಣವನ್ನು ಪಡ್ಕೊಳ್ಬೋದು ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ ಅಂತ ಹೇಳ್ತಾ, ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಹೇಳುವಂಥದ್ದಿಷ್ಟೇ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ತಿಳಿಸ್ಕೊಡಿ. ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ, ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ.